ತಾಲೂಕು ಆಸ್ಪತ್ರೆಯಲ್ಲಿ 25 ಲಕ್ಷ ಮೌಲ್ಯದ ಆಸ್ಪತ್ರೆಯ ಯಂತ್ರೋಪಕರಣಗಳನ್ನು ಕಳವು ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ವಿಚಾರಗಳು ಹೊರಬರ್ತಾ ಇದೆ. ಈ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಕಳವು ಕೇಸು ತನಿಖೆಯ ವೇಳೆ ಕಳ್ಳತನ ಮಾಡಿರೋದು ಗೊತ್ತಾಗಿದೆ. ಅದು ನಿನ್ನೆ ಸಿಸಿಟಿವಿ ಫುಟೇಜಲ್ಲೇ ಗೊತ್ತಾಗಿತ್ತು. ಆಸ್ಪತ್ರೆಯ ಡಿ ಗ್ರೂಪ್ ನೌಕರ ಪ್ರದೀಪ್ ಅಮಾನತಿಗೆ ಡಿಎಚ್ಒ ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಷಯ ಗೊತ್ತಿದ್ರೂ ಕೂಡ ಮೇಲಾಧಿಕಾರಿಗಳಿಗೆ ತಿಳಿಸದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಜಯಲಕ್ಷ್ಮಿ ಜೊತೆಗೆ ಶುಶ್ರೂಷಾ ನಿರ್ವಾಹಕಿ ಶಶಿಕಲಾ ಅವರಿಗೂ ಕೂಡ ಡಿಎಚ್ಒ ಕೋಕ್ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರ ಜಾಗಕ್ಕೂ ಬೇರೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಜಯಲಕ್ಷ್ಮಿ ಹಾಗೂ ಶಶಿಕಲಾವತಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಕಳ್ಳತನದ ಪ್ರಕರಣದಲ್ಲಿ ಆಸ್ಪತ್ರೆಯ ಕೆಲ ವೈದ್ಯರು ಕೂಡ ಭಾಗಿಯಾಗಿರುವಂತಹ ಶಂಕೆ. 25 ಲಕ್ಷ ರೂಪಾಯಿ ಮೌಲ್ಯದ ಸ್ಕ್ಯಾನಿಂಗ್ ಮಷಿನ್ ಇದು. ಒಳಗಿದ್ದಂತಹ ಸಿಬ್ಬಂದಿಯೇ ಇದನ್ನು ಕದ್ದಿರುವಂಥದ್ದು. ಹಾಗಾದರೆ ಆಡಳಿತಾಧಿಕಾರಿಗಳ ಗಮನಕ್ಕೆ ಇದು ಗೊತ್ತೇ ಇರಲಿಲ್ವಾ? ಮೇಲಾಧಿಕಾರಿಗಳು ಬಂದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ ಮೇಲೆ CCTV ಫುಟೇಜ್ ಚೆಕ್ ಮಾಡಿದ ಮೇಲೆ ಗೊತ್ತಾಗಿರುವಂತಹ ವಿಚಾರ. ಹಲವು ಅನುಮಾನಗಳು ಮೇಲಾಧಿಕಾರಿಗಳ ಮೇಲೂ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಜೂನಿಯರ್ ಡಾಕ್ಟರ್ಸ್ ಬರ್ತಾರಲ್ಲ, ಅವರಿಗೋಸ್ಕರ ಒಂದು ರೂಮ್ ಇರ್ಲಿಕ್ಕೆ ಅಂತ ಅಲ್ಲಿ ನಮ್ಮಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಇಲ್ಲಲ್ಲ, ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಇರ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸೊ ಆ ಸ್ಕ್ಯಾನಿಂಗ್ ಮಷಿನ್ ಅಲ್ಲಿದ್ರೆ ಅವ್ರು ಓಡಾಡೋದಲ್ಲ ರಾತ್ರಿ ಎಲ್ಲ ಸರಿ ಆಗಲ್ಲ ಅನ್ಕೊಂಡು ನನಗೆ ನಿನ್ನೆ ಬೆಳಿಗ್ಗೆ ವಿಷಯ ಗೊತ್ತಾದ ತಕ್ಷಣವೇ ಶಾಸಕರು ಸಹ ನನಗೆ ಕಾಲ್ ಮಾಡಿರೋದು. ಅದರಲ್ಲಿ ಒಂದು ಕಾನ್ಫರೆನ್ಸ್ ಕಾಲ್ ಆಗ್ತಿದ್ರು ಎಲ್ಲ ಇವರು ಪತ್ರಕರ್ತರಿಗೂ. ನಿನ್ನೆ ವಿಷಯ ಗೊತ್ತಾದ್ಮೇಲೆ ನಾನು ತಾಲೂಕು ನೋಡಲ್ ಅಧಿಕಾರಿ ಡಾಕ್ಟರ್ ಚೇತನ್ ಅಂತ ಇದ್ದಾರೆ, ಡಿಸ್ಟ್ರಿಕ್ಟ್ ಸರ್ವೇಕ್ಷಣಾಧಿಕಾರಿಗಳು. ಸ್ಕ್ಯಾನಿಂಗ್ ಮಿಷಿನು ಕಳುವಾಗಿದೆ. ಅದರಲ್ಲಿ ನಮ್ಮ ಒಬ್ಬ ಗ್ರೂಪ್ ಡಿ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ನೌಕರರು. ಮತ್ತು ಅವರು ಮನೆಗೆ ತಗೊಂಡೋಗಿ ಇಟ್ಕೊಂಡು ಪುನಃ ತಗೊಂಬಂದು ಅದೇ ಪ್ಲೇಸಲ್ಲಿ ಇಟ್ಟಿದ್ದಾರೆ ಅಂತ ಒಂದು ಆರೋಪ ಬಂದಿತ್ತು. ಅದಕ್ಕೋಸ್ಕರ ನಾವು ತನಿಖಾ ತಂಡನ ರಚಿಸಿ ಮಾಡ್ತಾಯಿದ್ವಿ. ಮತ್ತು ಅವರು ಇಬ್ಬರು ಯಾರು